ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ಹಿಂದೆ 2-3 ದಿನಗಳಲ್ಲಿ ಮಾಡಿರುವಂತಹ ವಿಡಿಯೋ ಏನಿತ್ತು ಅದ್ರಲ್ಲಿ ನಾನು ಹೇಳಿದ್ದೆ ಯಾವುದಾದ್ರು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ರೆ ಹೇಳ್ತೀನಿ ಅಂತ. ಈಗ ವಿದ್ಯಾ ಸಿರೀಸ್ ಸ್ಕಾಲರ್ಶಿಪ್ ಏನಿದೆ, ಫುಡ್ ಅಂಡ್ ಅಕೊಮಡೇಷನ್ ಸ್ಕಾಲರ್ಶಿಪ್ ಹಾಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಯಾವುದು, ಅಪ್ಲಿಕೇಶನ್ ಅನ್ನ ಯಾವ ವೆಬ್ಸೈಟಲ್ಲಿ ಹಾಕೋದು, ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ನಂತರ ಮುಂದಿನ ದಿನಗಳಲ್ಲಿ ಅನೌನ್ಸ್ ಆಗುವಂತಹ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಈಗ ಹೇಳಿದ ರೀತಿ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಈ ಒಂದು ಸ್ಕಾಲರ್ಶಿಪ್ ಏನಿದೆ, ವಿದ್ಯಾ ಸಿರೀಸ್ ಸ್ಕಾಲರ್ಶಿಪ್, ಇದನ್ನ ಕೊಡ್ತಾ ಇರೋದು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ನವರು. ಸರಿನಾ? ಅದಕ್ಕೋಸ್ಕರ ಬ್ಯಾಕ್ವರ್ಡ್ ಕ್ಲಾಸ್ ಅಂಡರ್ ಬರುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅಂದ್ರೆ ಈಗ ಕ್ಯಾಟಗರಿ 1 ವಿದ್ಯಾರ್ಥಿಗಳು, 2A 2B 3A 3B ವಿದ್ಯಾರ್ಥಿಗಳು, ಇವರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬಹುದು. ನಂತರ ಹಾಸ್ಟೆಲ್ ಅಪ್ಲಿಕೇಶನ್ ಏನಿದೆ ಅದು ಈ ಹಿಂದೆ ಸ್ಟಾರ್ಟ್ ಆಗಿತ್ತು. ಹಾಸ್ಟೆಲ್ ಅಪ್ಲಿಕೇಶನ್ ಏನಿದೆ ಅದನ್ನ ಹಾಕೋದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 4, 2024 ಆಗಿರುತ್ತೆ. ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಿದ್ರೆ ವಿಡಿಯೋದ ಚೆಕ್ ಮಾಡಿ. ಸರಿ, ಹಾಗಿದ್ರೆ ಈಗ ಅಪ್ಲಿಕೇಶನ್ ಕರೆದಾರಲ್ವಾ, ಇದು ಫುಡ್ ಅಂಡ್ ಅಕೊಮಡೇಷನ್ ಸ್ಕಾಲರ್ಶಿಪ್ ಹಾಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಂತ. ಈಗ ಯಾವ ವಿದ್ಯಾರ್ಥಿಗಳು ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕಿರ್ತಾರೆ, ಅವರಿಗೆ ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ಸಿಕ್ಕಿರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಫುಡ್ ಅಂಡ್ ಅಕೊಮಡೇಷನ್ ಸ್ಕಾಲರ್ಶಿಪ್ ಕೊಡ್ತಾರೆ. ಇದರ ಅಡಿಯಲ್ಲಿ ಪ್ರತಿ ತಿಂಗಳಿಗೆ 1,500 ರೂಪಾಯಿ ಅಂತ 10 ತಿಂಗಳಿಗೆ ಎಷ್ಟಾಯ್ತು 15,000 ರೂಪಾಯಿಗಳ ಸ್ಕಾಲರ್ಶಿಪ್ ಅನ್ನ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ. ಓಕೆನಾ? ಅದಂತರ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಸೊ ಇದು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ನೀಡುವಂತಹ ಸ್ಕಾಲರ್ಶಿಪ್. ಇದರ ಅಂಡರ್ ನೀವೇನು ಫೀಸ್ ಕಟ್ಟಿರ್ತೀರಾ ಅದರ 40 to 50% ಅಮೌಂಟ್ ಏನಿದೆ ಅದನ್ನ ನಿಮಗೆ ಸ್ಕಾಲರ್ಶಿಪ್ ಆಗಿ ಕೊಡ್ತಾರೆ. ಇದರೊಳಗಡೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಲ್ಲಿ ಸೊ ಇದರ ಅಂಡರ್ ಒಂದು 25ರಿಂದ 30,000ವರೆಗೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಳಬಹುದು. ನಂತರ ಯಾವ್ಯಾವ ಕೋರ್ಸ್ ಅನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬಹುದು ಇದನ್ನು ತಿಳ್ಕೊಳ್ಳೋದಾದ್ರೆ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದ್ರೆ 10ನೇ ತರಗತಿಯ ನಂತರದ ಸ್ಕಾಲರ್ಶಿಪ್. ಸೊ ಫಸ್ಟ್ PUC, ಸೆಕೆಂಡ್ PUC ಸ್ಟಡಿ ಮಾಡ್ತಿರೋ ವಿದ್ಯಾರ್ಥಿಗಳು, ಹಾಗೆ ಡಿಗ್ರಿ ಮಾಡ್ತಿರೋ ವಿದ್ಯಾರ್ಥಿಗಳು, BA BSc BCom BCA BBA ನೀವು ಯಾವ ಕೋರ್ಸ್ ಮಾಡ್ತಿದ್ರ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಸೊ ಈ ರೀತಿ ಡಿಗ್ರಿ ಮಾಡುವಂತಹ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಓಕೆನಾ? ನಂತರ ಅಪ್ಲಿಕೇಶನ್ ಯಾವ ವೆಬ್ಸೈಟ್ ಹಾಕೋದು ಅದನ್ನು ತಿಳ್ಕೊಳ್ಳೋದಾದ್ರೆ ssp.postmetric.karnataka.gov.in ಇದ್ರ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಈ ಫುಡ್ ಅಂಡ್ ಅಕೊಮಡೇಷನ್ ಸ್ಕಾಲರ್ಶಿಪ್ ಹಾಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 15, 2024 ಆಗಿರುತ್ತೆ. ಇದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳು ಏನು ಮಾಡಬೇಕು, ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬೇಕು. ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ತಿಳ್ಕೊಳ್ಳೋದಾದ್ರೆ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ, ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್. ಅಂದ್ರೆ ಆ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿ ಇರಬೇಕು. ಅಕಸ್ಮಾತ್ ಮೆಸೇಜ್ ಕಳಿಸಿದ್ರೆ ಅಥವಾ ಕಾಲ್ ಬಂದ್ರೆ ನಿಮ್ಮ ಮೊಬೈಲ್ಗೆ ಬರೋ ರೀತಿ ಇರಬೇಕು. ಆ ರೀತಿ ನಂಬರನ್ನು ಯೂಸ್ ಮಾಡಿ. ಅದಂತರ ಇಮೇಲ್ ID ಬೇಕು. ಸೊ ಇಮೇಲ್ ID ಈಗ ಎಲ್ಲರ ಹತ್ರ ಇರುತ್ತೆ. ಅಕಸ್ಮಾತ್ ಆಗಿ ಇದ್ರೂ ಕೂಡ ಪಾಸ್ವರ್ಡ್ ಮರೆತು ಹೋಗಿದೆ, ಈ ರೀತಿ ಏನಾದ್ರು ಆಗಿದ್ರೆ ಹೊಸ ಇಮೇಲ್ ID ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಒಂದು ಇಮೇಲ್ ID ಬೇಕು ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅದಂತರ ವಿದ್ಯಾರ್ಥಿಗಳ SSLC ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ, ಅಥವಾ SSLC ಮಾರ್ಕ್ಸ್ ಕಾರ್ಡ್ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ತೆಗೆದುಕೊಂಡ್ರೆ ರಿಜಿಸ್ಟರ್ ನಂಬರ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಅದಂತರ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸರಿನಾ? ಅದರ ನಂತರ ಈ ವರ್ಷ ಚಾಲ್ತಿಯಲ್ಲಿ ಇರುವಂತಹ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಿ. ಅದನ್ನ ಯೂಸ್ ಮಾಡಿಕೊಂಡು ಆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಅಂತ ಇರುತ್ತೆ. ಆ RD ನಂಬರ್ ನೀವು ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಎಂಟರ್ ಮಾಡಬೇಕು. ಓಕೆನಾ? ಇದರ ನಂತರ ಬ್ಯಾಂಕ್ ಪಾಸ್ಬುಕ್ ಏನಿದೆ ಆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಮತ್ತೊಂದು ವಿಷಯ ಗಮನದಲ್ಲಿ ಇರಲಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅಂದ್ರೆ ಹಿಂದಿನ ವರ್ಷಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು, ಸರ್ ಇನ್ನೂ ಸ್ಕಾಲರ್ಶಿಪ್ಪೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲಿಲ್ಲ, ಅದಕ್ಕೋಸ್ಕರ ಸ್ಕಾಲರ್ಶಿಪ್ ಅಮೌಂಟ್ ಅಕೌಂಟಿಗೆ ಬರ್ತಾ ಇರಲಿಲ್ಲ. ಸೊ ಆ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ. ಸಿಂಪಲ್, ನೀವೀಗ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಕೊಡ್ತಾ ಇದ್ದೀರೋ ಸೊ ಆ ಬ್ಯಾಂಕ್ಗೆ ವಿಸಿಟ್ ಮಾಡಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಒಂದು ಜೆರಾಕ್ಸ್ ಹಾಗೆ ಆಧಾರ್ ಕಾರ್ಡ್ನ ಜೆರಾಕ್ಸ್ ಅನ್ನ ಕೊಡಿ, ಅವರು ಲಿಂಕ್ ಮಾಡ್ತಾರೆ. ಅಷ್ಟೇ, ಒಂದಿನದಲ್ಲೇ ಆಗ್ಬಿಡುತ್ತೆ, ಲಿಂಕ್ ಆಗ್ಬಿಡುತ್ತೆ. ಸೊ ಈ ರೀತಿ ಈ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ನೀವೀಗ ಡಿಗ್ರಿ ಮಾಡ್ತಾ ಇದ್ರೆ ನೀವು ಯಾವ ಸೆಮಿಸ್ಟರ್ ಸ್ಟಡಿ ಮಾಡ್ತಿದ್ರೋ ಆ ಸೆಮಿಸ್ಟರ್ನ ಹಿಂದಿನ ಸೆಮಿಸ್ಟರ್ಗಳು ಏನಿರುತ್ತೆ ಅದರ ಮಾರ್ಕ್ಸ್ ಡೀಟೇಲ್ಸ್ ಅಥವಾ ಮಾರ್ಕ್ಸ್ ಕಾರ್ಡ್ ಈ ರೀತಿ ಕೆಲವು ಡೀಟೇಲ್ಸ್ ಬೇಕಾಗುತ್ತೆ. ಹಾಗೆ SATS ID ಅಂತ ಇರುತ್ತೆ, ಅದು ಕೂಡ ಕೆಲವೊಮ್ಮೆ ಕೇಳ್ತಾರೆ. ಸರಿನಾ? ಆ SATS IDಯಲ್ಲಿ ನೀವು ಏನೇನು ಸ್ಟಡಿ ಮಾಡಿದ್ರ, ಯಾವ್ಯಾವ ಸ್ಕೂಲಲ್ಲಿ ಯಾವ್ಯಾವ ಕಾಲೇಜಲ್ಲಿ ಏನೇನು ಸ್ಟಡಿ ಮಾಡಿದ್ರ ಆ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಕೆಲವೊಮ್ಮೆ ಆ SATS IDಯನ್ನು ಕೂಡ ಕೇಳ್ತಾರೆ. SATS ID ಇಂದ ನಮ್ಮ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅವರಿಗೆ
ನಿಮ್ಮ ಸ್ಟಡಿ ಡೀಟೇಲ್ಸ್ ಸಂಪೂರ್ಣವಾಗಿ ಸಿಗುತ್ತೆ. ಈ ರೀತಿ ಇರುತ್ತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಲಾಸ್ಟ್ ಡೇಟ್ ಸೆಪ್ಟೆಂಬರ್ 15. ಈ ಇನ್ಫಾರ್ಮೇಷನ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಅಥವಾ ರಿಲೇಟಿವ್ಸ್ ಇದ್ದರೆ ಅವರಿಗೆ ಶೇರ್ ಮಾಡಿ. ಯಾಕಂದರೆ ಸ್ಕಾಲರ್ಶಿಪ್ಪಿಂದ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರು ಹೆಲ್ಪ್ ಆಗುತ್ತೆ ಅಂತಿದ್ರೆ ಶೇರ್ ಮಾಡಿ. ನಂತರ ಬೇರೆ ಡೌಟ್ಸ್ ಇದ್ದರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.